ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪಾರಿಜಾತ ಮಲ್ಕೊಳೋದು ಬಿಟ್ಟು ಒಳ್ಳೆ ಆಚೆಗಡೆ ದೆವ್ವದ ಥರ ಓಡಾಡ್ತಾ ಇರ್ತಾಳೆ. ಈ ಶಾರದಾ ರಾತ್ರಿ ಆಯಿತು ಅಂದರೆ ಎಲ್ಗೋ ಹೋಗ್ತಾ ಇದ್ದಾಳೆ. ಅವಳು ಎಲ್ಗೆ ಹೋಗ್ತಾ ಇದ್ದಾಳೆ, ಏನು ಇತ್ತಂತ ಇವತ್ತು ಕಂಡು ಹಿಡಿತೀನಿ, ಇಲ್ಲಿಗೆ ಬರಲಿ ಇವತ್ತು ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಅಲ್ಲೇ ಓಡಾಡ್ತಾ ಇರ್ತಾಳೆ. ಅಲ್ಲೇ ಶಾರದಾ ಊಟದ ಬಾಕ್ಸ್ ತೊಗೊಂಡು ಬರ್ತಾಳೆ. ಆ ಬಾಗ್ಲ ಹತ್ರ ನಿಂತ್ಕೊಂಡೆ ನೋಡ್ತಾಳೆ, ಈ ಅಜ್ಜಿ ಯಾಕೆ ಇನ್ನೂ ಮಲ್ಕೊಂಡಿಲ್ಲ, ಯಾಕೆ ಹಿಂಗೆ ಓಡಾಡ್ತಾ ಇದ್ದಾರೆ ಅಂತ ನೋಡ್ತಿರ್ತಾಳೆ. ಮೋಸ್ಟ್ಲಿ ನಾನು ಹೋಗೋದನ್ನ ನೋಡಿರಬೇಕು, ನನ್ನ ಕಂಡುಹಿಡಿಬೇಕು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ, ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಶಾರದಾ ಅನ್ಕೊತಾಳೆ. ಇಲ್ಲಿ ಓಡಾಡ್ತಾನೆ ಇರ್ತಾಳೆ ಪಾರಿಜಾತ. ಅಲ್ಲಿ ಹೋಗ್ತಾ ಹೋಗ್ತಾ ಗಾಳಿ ಮತ್ತು ಹೊಗೆ ಎಲ್ಲ ಜಾಸ್ತಿ ಆಗತ್ತೆ, ಮತ್ತು ನಾಯಿಗಳೆಲ್ಲ ಬಗ್ಳುತ್ತಾ ಇರತ್ತೆ. ಇದೇನಪ್ಪ ಇದು, ಹೊಗೆ ಎಲ್ಲ ಜಾಸ್ತಿ ಆಗೋಯ್ತು, ನಾಯಿಗಳು ನೋಡಿದ್ರೆ ಹಿಂಗೆ ಬಗ್ಳುತ್ತಾ ಇದೆ. ಈ ದೆವ್ವಗಳು ಕುಣಿಯೋ ಹೊತ್ತಲ್ಲೇ ಈ ಶಾರದಾ ಅದೆಲ್ಲಿಗೆ ಹೋಗ್ತಾಳೋ ಏನೋ, ಇವಳನ್ನ ಕಾಯೋ ಪರಿಸ್ಥಿತಿ ನನಗೆ ಬಂತಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಿಂದೆಗಡೆಯಿಂದ ಬಂದು ಶಾರದಾ ಬೆನ್ನ ಮುಡ್ತಾಳೆ. ಅವಳಿಗೆ ಬೆನ್ನ ಮುಡ್ತಿದ್ದಂಗೆ ಫುಲ್ ಹೆದರಿಕೆ ಆಗ್ಬಿಡುತ್ತೆ ಅವಳಿಗೆ. ಹಿಂದೆ ತಿರುಗಿ ನೋಡ್ತಾಳೆ. ಅವಾಗ ಶಾರದಾ ಮೋಹಿನಿ ಡ್ರೆಸ್ ಹಾಕೊಂಡು ಆಹಾ ಅಂತ ನಗ್ತಾ ಇರ್ತಾಳೆ. ಅವಳು ನಗ್ತಾ ಇರೋದನ್ನ ನೋಡ್ಬಿಟ್ಟು ದೆವ್ವ ಅಂತ ಎದುರ್ಕೊಂಡ್ಬಿಡ್ತಾಳೆ. ಯಾರೇ ನೀನು, ಯಾಕೆ ಈ ಥರ ಬಂದಿದ್ಯಾ, ಶಾರದಾ ನೀನೇ ಈ ಥರ ಬಟ್ಟೆ ಹಾಕೊಂಡು ನನಗೆ ಎದುರಿಸ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ನಾನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಸಾಯ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಳು ಹಂಗೇನೆ ಮೂರ್ಛೆ ಬಿದ್ದೋಗ್ಬಿಡ್ತಾಳೆ. ಈ ಥರ ಮಾಡಿದ್ರೇ ನಿಮಗೆ ಬುದ್ಧಿ ಬರೋದು, ನೀವು ಇಲ್ಲೇ ಬಿದ್ದಿರಿ, ನಾನು ನನ್ನ ಕೆಲಸ ಮುಗಿಸ್ಕೊತೀನಿ ಅಂತ ಶಾರದಾ ಊಟದ ಬಾಕ್ಸ್ನ ತೊಗೊಂಡು ಆಚೆಗಡೆಗೆ ಹೋಗ್ತಾಳೆ. ಮತ್ತು ಜ್ಯೋತಿಕಾ ಇಬ್ಬರೂ ರೆಡಿ ಆಗ್ತಾ ಇರ್ತಾರೆ ಆಫೀಸ್ಗೆ ಹೋಗೋದಕ್ಕೆ ಬೆಳಿಗ್ಗೆ. ಆವಾಗ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಸುಮಿತ್ರ ಆರತಿನ ತೊಗೊಂಬರ್ತಾರೆ. ಆರತಿ ತೊಗೊಳ್ಳಿ ಮಾವ ಅಂತ ಕೊಡ್ತಾಳೆ. ಆರತಿ ತೊಗೊತಾರೆ. ಆಮೇಲೆ ಜ್ಯೋತಿಕಂಗೂ ಕೊಡ್ತಾರೆ, ಆರತಿ ತೊಗೊತಾಳೆ. ಆಮೇಲೆ ನೀವು ಹೋಗ್ತಾ ಇರೋ ಕೆಲಸ ಒಳ್ಳೇದಾಗುತ್ತೆ, ನಿಮಗೆಲ್ಲ ಒಳ್ಳೇದಾಗುತ್ತೆ, ಹೋಗಿ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಈ ಥರ ಮನೆಯಲ್ಲಿ ಗೃಹಿಣಿ ಆದವಳು ಮನೆಯಿಂದ ಆಚೆಗಡೆಗೆ ಹೋಗ್ಬೇಕಾದ್ರೆ ಈ ಥರ ಆರತಿ ಮಾಡಿ ನಮಗೆ ಒಳ್ಳೇದಾಗಲಿ ಅಂತ ಶ್ರೇಯಸ್ಸನ್ನು ಬಯಸಿದ್ರೆ ನಮ್ಗೆ ಒಳ್ಳೇದು ಖಂಡಿತ ಆಗುತ್ತೆ ಅಮ್ಮ ಅಂತ ತಾತ ಹೇಳ್ತಾ ಇರ್ತಾರೆ. ಆವಾಗ ನನ್ನ ಮಗಳಿಗೆ ಎಲ್ಲನೂ ಒಳ್ಳೇದಾಗುತ್ತೆ, ಅವಳ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾಳೆ ಮಾವ ಅಂತ ಹೇಳ್ತಾ ಇರ್ತಾಳೆ. ಆವಾಗ ತಾತ ಟೈಮ್ ಆಯಿತು ಬನ್ನಿ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಆದ್ರೂ ಅವ್ನು ಅಲ್ಲೇ ನಿಂತಿರ್ತಾನೆ. ಇದ್ಯಾಕೆ ತಾತ ಇಷ್ಟೊಂದು ಲೇಟ್ ಆಯಿತು, ಇನ್ನೂ ಲೇಟ್ ಮಾಡ್ಕೊತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಜ್ಯೋತಿಕಾ. ಆವಾಗ ಸಿದ್ದು ಮತ್ತು ಶಾರದಾ ಇಬ್ಬರೂ ಮೆಟ್ಲು ಇಳ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾರೆ. ಅವರಿಬ್ರಿಗೂ ತುಂಬ ಸಂತೋಷ ಆಗಿರುತ್ತೆ, ತಾತ ಆಫೀಸಿಗೆ ಕರೆದ್ರು ಅಂದ್ಬಿಟ್ಟು. ಸಿದ್ದು ಫುಲ್ಲು ಶೂಟ್ ಹಾಕ್ಕೊಂಡು ಫುಲ್ಲು ಸೂಪರಾಗಿ ರೆಡಿಯಾಗಿ ಬರ್ತಾ ಇರ್ತಾನೆ. ಆವಾಗ ಏನಕ್ಕೆ ತಾತ ಇನ್ನೂ ವೆಯ್ಟ್ ಮಾಡ್ತಾ ಇರೋದು ಅಂತ ಜ್ಯೋತಿಕಾ ಕೇಳ್ತಾಳೆ. ಅಯ್ಯೋ, ಆ ಬೋರ್ಡ್ ಆಫ್ ಡೈರೆಕ್ಟರ್ಸು ಸಿದ್ದುನು ಕರ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ, ಅವನು ಬೆಡ್ಡು ಕರ್ಕೊಂಬನ್ನಿ, ಆವಾಗಲೇ ಚೆನ್ನಾಗಿರೋದು, ಟೆಂಡರ್ ನಡಿಬೇಕಾದ್ರೆ ಸಿದ್ದು ಕಂಪಲ್ಸರಿ ಇರಲೇಬೇಕು ಅಂತ ಹೇಳಿದ್ದಾರೆ, ಈಗ ಅವನು ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಸಿದ್ಧಾರ್ಥ ಅಲ್ಲಿಗೆ ಬರ್ತಾನೆ. ಬಂದ ತಕ್ಷಣ ಸಿದ್ದು ಫುಲ್ ರೆಡಿಯಾಗಿರೋದನ್ನ ನೋಡ್ಬಿಟ್ಟು ಜ್ಯೋತಿಕಂಗೆ ಫುಲ್ ಕೋಪ ಬರ್ತಾ ಇರುತ್ತೆ. ಅಯ್ಯೋ, ಇವನು ಬಂದ್ಬಿಟ್ರೆ ನಾನು ಅನ್ಕೊಂಡಿರೋ ಕೆಲಸ ಆಗೋದಿಲ್ವಲ್ಲ, ಏನಪ್ಪ ಮಾಡೋದು ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಆವಾಗ ತಾತ, ಅವರು ಬೋರ್ಡ್ ಆಫ್ ಡೈರೆಕ್ಟರ್ಸು ಅಷ್ಟೆಲ್ಲ ಹೇಳಿದ್ರಲ್ಲ ನಿನ್ನೆ, ಅದಕ್ಕೋಸ್ಕರ ನಾನು ರೆಡಿಯಾಗಿದ್ದೀನಿ, ನಾನು ಬಂದಿಲ್ಲ ಅಂದರೆ ನಿಮಗೆ ಮರ್ಯಾದೆ ಪ್ರಶ್ನೆ, ನಿಮ್ಮ ಮರ್ಯಾದೆಯನ್ನು ಯಾವತ್ತೂ ನಾನು ಕೆಳಗೆ ಬೀಳೋದಕ್ಕೆ ಬಿಡೋದಿಲ್ಲ ತಾತ, ಬನ್ನಿ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಶಾರದಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಸಿದ್ದು ಅವರು ಆಫೀಸ್ಗೆ ಹೋಗ್ತಾ ಇರೋದನ್ನ ನೋಡ್ಬಿಟ್ಟು. ಆವಾಗ ತಾತ ಸರಿ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಜ್ಯೋತಿಕಾ ಮತ್ತು ಸಿದ್ದು 3 ಜನನು ಹೊಡ್ತಾರೆ. ಆದರೆ ಜ್ಯೋತಿಕಂಗೆ ಸಿದ್ದು ಬರೋದು ಒಂಚೂರೂ ಇಷ್ಟ ಇರೋದಿಲ್ಲ. ತಾತ, ಸಿದ್ದು ಏನಕ್ಕೆ ಇವಾಗ ನಮ್ಮ ಜೊತೆಗೆ ಅಂತ ಕೇಳ್ತಾಳೆ. ಆವಾಗ ಇಲ್ಲಮ್ಮ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೇಳಿದ್ದಾರೆ ಕಂಪಲ್ಸರಿ ಅವ್ನು ಬರಲೇಬೇಕು ಅಂತ, ಅವನು ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಬರಲಿ ಬಿಡು ಅಂತ ಹೇಳ್ತಾಳೆ. ಆದ್ರೂ ಅವ್ಳಿಗೆ ಆಸೆ ಇಲ್ಲ ಅಂದ್ರೂ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಛೇ ಅಂತ ಹೇಳಿ 3 ಜನನು ಮನೆಯಿಂದ ಆಚೆಗೆ ಹೊಡ್ತಾರೆ. ಥಿಯೇಟರ್ ಕಂಪ್ನಿಯವರು ಜ್ಯೋತಿಕಂಗೆ ಮತ್ತೆ ಕಾಲ್ ಮಾಡ್ತಾ ಇರ್ತಾರೆ. ಅವಳು ಕಾಲರಲ್ಲಿ ಹೋಗ್ತಾ ಇದ್ರು ಫೋನ್ ಬರ್ತಾ ಇರುತ್ತೆ. ಯಾರ್ದಮ್ಮ ಕಾಲು, ಫೋನ್ ಅಟೆಂಡ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ, ಅನ್ವಾಂಟೆಡ್ ಕಾಲ್ಸ್ ತಾತ, ಯಾವುದೋ ಮಾರ್ಕೆಟಿಂಗ್ ಕಾಲ್ಸು ಅಂತ ಹೇಳ್ತಾಳೆ. ಆಯಿತು, ನಾವು ಆದಷ್ಟು ಬೇಗ ಹೋಗೋಣ, ನಾವು ಹೋಗ್ಬಿಟ್ಟು ಟೆಂಡರ್ನ ಅಟೆಂಡ್ ಮಾಡಬೇಕು ಅಂತ ತಾತ ಹೇಳ್ತಾ ಇರ್ತಾರೆ. ಅವರು ಟೆಂಡರ್ ನಡೀತಾ ಇರೋ ಪ್ಲೇಸಿಗೆ ಬರ್ತಾರೆ. ಬಂದಾಗ ಸಿದ್ದುನು ಕರ್ಕೊಬಂದ್ರ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಆಯ್ ಸಿದ್ದು ಅವರೇ, ನಿಮ್ಮನ್ನ ನೋಡಿ ತುಂಬ ದಿನ ಆಗಿತ್ತು, ನೀವು ಕಂಪ್ನಿಗೆ ಇನ್ವಾಲ್ವ್ ಆಯಿತು ಅಂದರೆ ನಾವು ನಮ್ಮ ಕಂಪ್ನಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅವರು ತಾತ ಸಿದ್ದುನ ಹೊಗಳ್ತಾ ಇರೋದನ್ನ ನೋಡಿ ತಾತಂಗೆ ತುಂಬ ಖುಷಿ ಆಗ್ತಾ ಇರತ್ತೆ. ಸಿದ್ದು ಬನ್ನಿ ಟೆಂಡರ್ ಸ್ಟಾರ್ಟ್ ಆಗಿಬಿಡುತ್ತೆ, ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಳಗಡೆ ಬರ್ತಾರೆ. ಟೆಂಡರ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಬಿಡ್ಡಿಂಗ್ ಪ್ರೈಸ್ನ 1 by 1 ಹೇಳ್ತಾ ಇರ್ತಾರೆ. ಜ್ಯೋತಿಕಾ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ, ಅಯ್ಯೋ ಟೆಂಡರ್ ಎಲ್ಲಿ ನಿಮ್ಗಾಗುತ್ತೆ, ನಾನು ಕಾಂಪಿಟೇಟರ್ಸ್ಗೆ ಆಲ್ರೆಡಿ ನಾನು ಪ್ರೈಸ್ನ ಹೇಳಿದ್ದೀನಿ, ಅವ್ರಿಗೇ ಆಗೋದು, ನಿಮಗೆ ಬರೀ ತೆಂಗಿನಕಾಯಿ ಚಿಪ್ ಸಿಗುತ್ತೆ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ. ಆವಾಗ ಸಿದ್ದು ಹೇಳಿರೋ ಪ್ರೈಸ್ನ ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನೌನ್ಸ್ ಮಾಡ್ತಾರೆ. ಆವಾಗ ಆ ಬಿಡ್ಡಿಂಗ್ ಪ್ರೈಸ್ ಕೊನೆಗೆ ಡೀಲ್ ಸಿದ್ಧಾರ್ಥ ಹೇಳಿದ ಪ್ರೈಸ್ಗೆ ಬಿಡ್ ಆಗುತ್ತೆ. ಆವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆಲ್ಲ ತುಂಬ ಸಂತೋಷ ಆಗುತ್ತೆ. ಟೆಂಡರ್ ನಮ್ಮ ಕೈಯಲ್ಲೇ ಬಂತು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾರೆ. ನೋಡಿ ಸರ್, ನೀವು ನಮ್ಮ ಮಾತನ್ನ
ಮಾತನ್ನ ಕೇಳ್ತಾ ಇರಲಿಲ್ಲ. ಸಿದ್ದು ಅವರು ಹೇಳಿದ ಪ್ರೈಸ್ ನಾವು ಕೊಟ್ಟು ಮಾಡಿದ್ಕೆ ಇವತ್ತು ಟೆಂಡರ್ ನಮಗೆ ಸಿಕ್ತು, ಇವಾಗ ನಾವು ಅನ್ಕೊಂಡಂಗೆ ಆಯಿತು ಅಂತ ಎಲ್ಲ ಫುಲ್ ಖುಷಿ ಪಡ್ತಾ ಇರ್ತಾರೆ. ಆದರೆ ಜ್ಯೋತಿಕಂಗೆ ತುಂಬ ಕೋಪ ಬರ್ತಾ ಇರುತ್ತೆ. ನಾನು ಹೇಳಿದ ಪ್ರೈಸೇ ಬೇರೆ, ಇಲ್ಲಿ ಹೇಳಿದ ಪ್ರೈಸೇ ಬೇರೆ, ಯಾಕೆ ತಾತ ಈ ಥರ ಕೊಟ್ಟು ಮಾಡಿದ್ರಿ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಈ ಪ್ರೈಸ್ನ ಡಿಸೈಡ್ ಮಾಡಿದ್ದು ಸಿದ್ದು ಹೇಳಿದ ಪ್ರೈಸ್ಗೆ ಕೊನೆಗೆ ಟೆಂಡರ್ ನಮ್ಮದೇ ಆಯ್ತಲ್ಲ, ಸಂತೋಷ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ಸ್ ಜೊತೆಗೆ ತಾತ ಮತ್ತು ಸಿದ್ದು ಇಬ್ಬರು ಮಾತಾಡ್ತಾ ಇರ್ತಾರೆ. ಅಲ್ಲಿ ಜ್ಯೋತಿಕಂಗೆ ತುಂಬ ಕೋಪ ಬರುತ್ತೆ. ಅವಳಿಗೆ ಕಾಂಪಿಟೇಟರ್ಸ್ ಫೋನ್ ಮಾಡ್ತಾ ಇರ್ತಾರೆ. ಅವಳು ಫೋನ್ ಎತ್ಕೊಂಡು ಆ ಸೈಡ್ಗೆ ಹೋಗ್ತಾಳೆ. ಏನ್ರಿ ಇದು ನಿಮ್ಮನ್ನ ನಂಬ್ಕೊಂಡು ನೀವು ಹೇಳಿದ ಪ್ರೈಸ್ನೇ ಕೊಟ್ಟು ಮಾಡಿದ್ದಕ್ಕೆ ನಮಗೆ ಸರಿಯಾಗಿ ಮೋಸ ಆಯಿತು, ನಿಮ್ಮ ಜೊತೆ ನಾವು ಇನ್ಮೇಲೆ ಯಾವ ಡೀಲು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಫೋನ್ ಕಟ್ ಮಾಡ್ತಾರೆ. ನಾನು ಅನ್ಕೊಂಡಿದ್ದು ಯಾವುದೂ ಸರಿಯಾಗಿರಲಿಲ್ಲ, ಇಲ್ಲಾಂದರೆ ನಂಗೆ ಒಳ್ಳೆ ದುಡ್ಡು ಬರ್ತಿತ್ತು, ಇವ್ರು ನಂಬ್ಕೊಂಡು ನಾನು ಎಲ್ಲ ಮೋಸ ಹೋದೆ ಅಂತ ಹೇಳಿ ಅವಳು ತುಂಬ ಕೋಪ ಮಾಡ್ಕೊಂಡು ಇರ್ತಾಳೆ. ಅವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸು ತಾತಂಗೆ ಹೇಳ್ತಾ ಇರ್ತಾರೆ, ನೋಡಿ ಸರ್, ನೀವು ಈಗ ಸಿದ್ದು ಅವ್ರ ಮಾತನ್ನ ಕೇಳಿದ್ಗೆ ಇವತ್ತು ಈ ಟೆಂಡರ್ ನಮ್ದಾಯಿತು. ಸಿದ್ದು ಅವ್ರನ್ನ ಕಂಪ್ನಿಗೆ ಇನ್ವಾಲ್ವ್ ಮಾಡ್ಕೊಳ್ಳಿ, ಆವಾಗ ನಮ್ಮ ಕಂಪ್ನಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಸಿದ್ದು ಅವ್ರ ಅನುಭವ ನಮ್ಮ ಕಂಪ್ನಿಗೆ ತುಂಬ ಅವಶ್ಯಕತೆ ಇದೆ, ಅವ್ರನ್ನ ಈ ಕಂಪ್ನಿಯಲ್ಲಿ ನೀವು ಕಂಪಲ್ಸರಿ ನೀವು ಇನ್ವಾಲ್ವ್ ಮಾಡ್ಕೊಳ್ಳೇಬೇಕು ಅಂತ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ಹೇಳ್ತಾ ಇರ್ತಾರೆ. ಹಂಗೆ ಇವರೆಲ್ಲರೂ ಹೊಗಳುತ್ತಾ ಇರೋದನ್ನ ನೋಡ್ಬಿಟ್ಟು ಸಿದ್ದು ಮೇಲೆ ತುಂಬ ಒಳ್ಳೆ ಅಭಿಪ್ರಾಯ ಬರುತ್ತೆ ಮತ್ತು ತುಂಬ ಖುಷಿ ಆಗ್ತಾ ಇರುತ್ತೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.